ಬೇಕು ಅಂತ ಹೇಳಿದ್ರು. ನಾನ್ ನೋಡಿದ್ರೆ ಮೈ ಮರ್ತ್ ನಿದ್ದೆ ಮಾಡ್ಬಿಟ್ಟೆ. ಏನ್ ಮಾಡ್ಲಿ ಈಗ? ದುರ್ಗಾ, ತಮಾಷೆ ಮಾಡ್ತಿದ್ಯಾ? ಇಲ್ಲಿ ನೋಡಿದ್ರೆ ಎಲ್ಲ ಪ್ಯಾಕ್ ಆಗ್ಬಿಟ್ಟಿದೆ. ನೀನ್ ನಿದ್ದೆ ಮಾಡ್ದೆ ಅಂತಿದ್ಯಾ? ಏನ್ ದೆವ್ವ ಬಂದ್ ಎಲ್ಲ ಮಾಡ್ತಾ? ಅಯ್ಯೋ, ಇದೇಕ್ ಸಾಧ್ಯ? ಇಷ್ಟೊಂದೆಲ್ಲ ಪ್ಯಾಕ್ ಆಗೋಗಿದೆ. ಅವತ್ತು ಊರಲ್ಲಿ ಉತ್ಸವದಲ್ಲೂ ಹೀಗೆ ಆಯ್ತು. ನನಗ್ ಗೊತ್ತಿಲ್ದೇನೆ ಎಲ್ಲ ನಡೀತು. ರಾತ್ರಿ ನನಗ್ ಗೊತ್ತಿಲ್ದೇನೆ ನಾನು ಇದೆಲ್ಲ ಮಾಡಿದೀನಾ? ಮಣಿ, ಏನೇ ನಡೀತಿದೆ ಇಲ್ಲಿ? ಒಂದು ಗೊತ್ತಾಗ್ತಿಲ್ಲ. ಏನೋ ದುರ್ಗಾ, ಆ ದೇವಿನ ಸಹಾಯ ಮಾಡಿದಾಳೇನೋ ಅನ್ಸುತ್ತೆ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ದೇವಿನೂ ಇಲ್ಲ, ದೆವ್ವನೂ ಇಲ್ಲ. ಅವಳು ಇರೋದೇ ಆಗಿದ್ರೆ ಇಷ್ಟೊತ್ತಿಗೆ ನನ್ನ ಅಕ್ಕನ ನನಗೆ ಕೊಟ್ಟಿರೋಳು. ಅವಳು ಎಲ್ಲ ಮಾಡ್ತಾಳೆ, ಆದ್ರೆ ಕೊಟ್ಟಿರೋ ಮತ್ತ ಉಳಿಸ್ಕೊಡೋದೊಂದು ಬಿಡು. ನಾನಂತೂ ಅವಳ ನಂಬಲ್ಲ. ಆದ್ರೆ ಇದೆಲ್ಲ ಹೇಗಾಯ್ತು ಅನ್ನೋದೇ ನನ್ನ ಪ್ರಶ್ನೆ ಇವಾಗ. ಯಾವಾಗ ಒಂದ್ ಹೆಣ್ಣಿಗೆ ಇದು ನಿನ್ನ ಅಂತ್ಯ ಅಂತ ಪ್ರಪಂಚ ಹೇಳಿದ್ಯೋ, ಆವಾಗ್ಲೆಲ್ಲ ಹೊಸ ಜಗತ್ತೇ ಸೃಷ್ಟಿಯಾಗಿದೆ. ಅಮೃತೇಶ್ವರ ಗುರುಗಳಿಗೆ ಜೈ. ಅಮೃತೇಶ್ವರ ಗುರುಗಳು. ಗುರುಗಳೇ, ಆಶ್ರಮಕ್ಕೆ ಒಬ್ಬರು ಭಕ್ತರು ಬರ್ತಾ ಇಲ್ಲ. ಒಂದು ವಾರದಿಂದ ಆಶ್ರಮದ ಆದಾಯನೇ ನಿಂತು ಹೋಗ್ಬಿಟ್ಟಿದೆ. ಊರವರೆಲ್ಲ ನೀವು ದುರ್ಗಾಳನ್ನ ಮುಟ್ಟೋದಕ್ಕೆ ಹೋಗಿದ್ದಕ್ಕೆ ಹೀಗಾಗಿರೋದು, ದೇವಿನೇ ಶಿಕ್ಷೆ ಕೊಟ್ಟಿದ್ದಾಳೆ ಅಂತೆಲ್ಲ. ಸಾಕು ಸಾಕು, ಹೇಳಿ ಅವಳು ನನಗೆ ಮಾಡಿರೋ ಅವಮಾನನ ನೆನಪಾಗ ಹಾಗೆ ಮಾಡಬೇಡ. ಏನಾದರೂ ನನ್ನ ಕೈ ಸಿಕ್ಕರೆ ಅಮೃತೇಶ್ವರ. ಭಾಸ್ಕರ ಗುರುಗಳೇ, ಅವ್ರ ಬಗ್ಗೆ ಸುಳಿಗಳು ಸಿಗ್ತಾ? ಹೋ ಗುರುಗಳೇ, ಈಗ ತಾನೇ ಅವ್ರ ಮನೆಯಿಂದನೇ ಬರ್ತಾ ಇದ್ದೀನಿ. ದುರ್ಗಾ ಸಿಟಿಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ಸಾಲನ ಬೇಗ ತೀರಿಸ್ತಾಳಂತೆ. ಇಷ್ಟು ಕಡಿಮೆ ಸಮಯದಲ್ಲಿ ಅವಳಿಗೆ ಅಷ್ಟೊಂದು ದುಡ್ಡು ಹೇಗೆ ಸಿಕ್ತು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ನಾನೇನು ಟಾರ್ಚರ್ ಕೊಡೋಣ ಅಂತಾನೆ ಹೋಗಿದ್ದೆ, ಆದರೆ ಅವಳು ಅಷ್ಟೊತ್ತಿಗಾಗಲೇ ದುಡ್ಡು ಕಳಿಸ್ಬಿಟ್ಟಿದ್ಲು. ಅವಳೇನೋ ದುಡ್ದು ನಮ್ಮ ಸಾಲನ ತೀರಿಸೋ ಹಂಗೆ ಕಾಣ್ತಾ ಇದ್ದಾಳೆ ಗುರುಗಳೇ. ಯಾವುದೇ ಕಾರಣಕ್ಕೂ ಅವಳು ಸಾಲನ ತೀರಿಸಬಾರ್ದು. ಆದರೆ ಗುರುಗಳೇ, ನೋಡೋಸ್ಕರ ನೀವೇನು ಮಾಡ್ತೀವೋ ಗೊತ್ತಿಲ್ಲ. ಅವಳ ಕುಟುಂಬಕ್ಕೆ ಕಾಟ ಕೊಟ್ಟು ಅವಳಿಗೆ ಒತ್ತಡ ತರ್ತೀಯೋ ಅಥವಾ ಇನ್ನೇನು ಮಾಡ್ತೀವೋ ಎಲ್ಲ ತಿಂಡಿಬಿಟ್ಟಿತ್ತು. ಅವಳು ಇಲ್ಲಿಗೆ ಬರಬೇಕು ಅಷ್ಟೇ. ಸಾಲದು ಶರಣಾಗಿ ತೆವಳ್ತಾ ನನ್ನ ಕಾಲನ್ನು ಹಿಡ್ಕೋಬೇಕು. ಅವಳು ಚಿತ್ರ ಹಿಂಸೆ ಅನುಭವಿಸ್ತಿಲ್ಲ, ನಾನು ನೋಡ್ಬೇಕು. ಗಂಡನ ಹೂ ಮತ್ತೆ ಬಿಟ್ಬಿಡ್ತೀನಾ? ಏನ್ ಸುಮ್ನೆ ಬರುತ್ತಾ? ಗೊತ್ತಾಗ್ಲಿ ಬೆಲೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ ದುರ್ಗಾ? ಅದೇ ಆ ಮ್ಯಾನೇಜರಾ? ಇವಳು ತಳ್ವಾಯ್ ಅಂಕಲ್ ಬಗ್ಗೆ ಮಾತಾಡ್ತಿದ್ದಾಳ. ಅದೇನ್ ಕಂಡು ಅವನ ಮ್ಯಾನೇಜರ್ ಮಾಡಿದ್ರು ಈ ಕಂಪ್ನಿ ಓನರು. ದುರ್ಗಾ, ನೀನ್ ಈಗ ತಾನೇ ಕೆಲ್ಸಕ್ಕೆ ಸೇರಿದ್ಯಾ, ನಿನ್ಗೆ ಯಾರ ಬಗ್ಗೆನೂ ಸರಿಯಾಗಿ ಗೊತ್ತಿಲ್ಲ ಅಲ್ವಾ? ಹೀಗ್ಯಾಕೆ ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ಇದು ಒಳ್ಳೆ ಕತೆ ಆಯ್ತಲ್ಲ. ಅವನ ಬಗ್ಗೆ ನನಗ್ ಗೊತ್ತಿಲ್ವಾ? ಏನ್ ಗೊತ್ತಾ, ನಿಮ್ ಯಜಮಾನ್ರು ತುಂಬಾ ಒಳ್ಳೆಯವ್ರು ಅನ್ಸುತ್ತೆ, ಅದಕ್ಕೆ ಇಂಥವ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ನಿಮ್ಗೆ. ಅದಂತೂ ನಿಜ. ನನ್ ಗಂಡ ತುಂಬಾ ಒಳ್ಳೆಯವರು ಅಲ್ವಾ? ಅದಕ್ಕೇನೆ ನೀವ್ ಎಲ್ರು ಒಳ್ಳೆಯವರು ಅನ್ಕೊಂಡಿದೀರ.
ಆದ್ರೆ ಇವನು ಅಸಾಧ್ಯ ಮನುಷ್ಯ. ಹೌದು, ನಿಮ್ ಗಂಡ ಅಂತ ಹೇಳಿದ ತಕ್ಷಣ ನೆನ್ಪಾಯ್ತು, ಅವ್ರು ಹೇಗಿದ್ದಾರೆ? ಹೌದು, ನೀವಿಬ್ರು ಜಗಳ ಸರಿ ಹೋಯ್ತಾ? ಹಾ, ನೀವ್ ಇಲ್ಲೇನ ಕೆಲಸ ಮಾಡೋದು? ಅದು ದುರ್ಗಾ, ಯಾಕೆ ಅವ್ರು ಇನ್ನೂ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದಾರಾ? ನೀವಿಬ್ರು ಮಾತಾಡ್ತಿಲ್ವಾ? ಹಾಗೇನಿಲ್ಲ ದುರ್ಗಾ, ಎಲ್ಲ ಸರಿ ಹೋಯ್ತಾ? ಅಬ್ಬಾ, ಇಷ್ಟು ಬೇಗ ಎಲ್ಲ ಸರಿ ಹೋಯ್ತಲ್ಲ, ನನ್ಗಂತೂ ಖುಷಿ ಆಯ್ತು. ನೀವು ಖುಷಿಯಾಗಿದ್ರೆ ಸಾಕು. ಥ್ಯಾಂಕ್ಸ್ ದುರ್ಗಾ, ನೀನು ಯಾವಾಗ್ಲೂ ಖುಷಿಯಾಗೇ ಇರ್ಬೇಕು. ಅಯ್ಯೋ, ಈ ಮ್ಯಾನೇಜರ್ ಮುಖ ನೋಡ್ಕೊಂಡು ಎಲ್ಲಿಂದ ಖುಷಿಯಾಗಿರೋದು?